ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ಸಂಡೇ. ಏನಿಷ್ಟು ಬೇಗ ರೆಡಿಯಾಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಟೈಮ್ ಬಂದು 9:15 ಆಗಿದೆ. ಸೊ ನಾನು ಬೆಳಗ್ಗೆನೇ ಬೇಗ ಎದ್ದು 7:30, ನನ್ನ ಪ್ರಕಾರ ಬೇಗ ಅಂದರೆ 7:30ನೇ. ಯಾಕಂದರೆ ನಾನು ಸಂಡೇಸು ಸ್ವಲ್ಪ ಬಿಸಿಲು ಮಾತಾಡೋಕ್ಕಾಗ್ತಾಯಿಲ್ಲ. ಹಾಂ, ಸಂಡೇಸ್ ನಾನು ಒಂದು ಹಬ್ಬ ಅಂದರೆ ಮಿನಿಮಮ್ ಅಂದರೂ ಒಂದು 10:30 ಮೇಲೇ ಎದ್ದೇಳೋದು. ಮ್ಯಾಕ್ಸಿಮಮ್ ಅಂದರೆ 12 ಗಂಟೆ ಒಳಗೆ ಎದ್ಬಿಡ್ತೀನಿ. ಸೊ ಇವತ್ತು 7:30ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಏನಂತಾರೆ ಸಂಡೇ ರೆಸ್ಟ್ ಮಾಡೋ ಸಂಡೇ ಅಲ್ಲ ಇವತ್ತು. ಸೊ ಹೊರಗಡೆ ಹೋಗ್ತಾಯಿದ್ದೀವಿ. ತುಂಬ ದಿನಗಳಾದಮೇಲೆ ನಮ್ಮ ಫ್ಯಾಮಿಲಿ ಎಲ್ಲರೂ ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲರೂ ಅಂತ ಅಂದರೆ ಬರೀ ಹುಡುಗೀರು ಮಾತ್ರ, ಅಂದರೆ ಜಸ್ಟ್ ಲೇಡೀಸ್ ಗ್ಯಾಂಗ್ಸ್ ಅಷ್ಟೇ, ಲೇಡೀಸ್ ಗ್ಯಾಂಗ್ ಅಷ್ಟೇ. ಸೊ ಅಷ್ಟು ಜನ ಮಾತ್ರ ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಏನು ಎತ್ತ ಅಂತ ಈ ಬ್ಲಾಗಲ್ಲಿ ನೋಡ್ತಾ ಇರಿ. ಸೂಪರ್ ಹೂವೆಲ್ಲ ಮುಡಿಸಿ ರೆಡಿ ಮಾಡಿಬಿಟ್ಟು ದೀಪ ಹಚ್ಬೇಕು. ಸೊ ಎಲ್ಲಿಗೆ ಹೋಗ್ತಾಯಿದ್ದೀವಿ ಏನು ಎತ್ತ ಅಂತ ಇಲ್ಲೇ ಹೇಳ್ಬಿಡ್ತೀನಿ ಗೈಸ್. ಸೊ ತಲಕಾಡಿಗೆ ಹೋಗ್ತಾಯಿದ್ದೀವಿ ತುಂಬ ದಿನಗಳಾದಮೇಲೆ. ನಾನಂತೂ ಹೋಗಿ ಲಾಸ್ಟ್ ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡಬೇಕಾದ್ರೆ ಅಲ್ಲಿ ಕಂಪ್ನಿಯಿಂದ ಹೋಗಿದ್ದಿತ್ತು, ಅಂದರೆ ಫ್ರೆಂಡ್ಸ್ ಹೋಗಿದ್ದಿತ್ತು. ಅದಾದಮೇಲೆ ನಾನು ಹೋಗೇ ಇಲ್ಲ. ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಗಿದೆ. ಸೊ ಅದಕ್ಕೆ ತುಂಬ ಬಿಸಿಲಿತ್ತಲ್ವ, ನಮಗೆ GRS ಬೋರ್ ಆಗಿಬಿಟ್ಟಿದೆ. ಅದಾದಮೇಲೆ ಇನ್ನೇನು ವಾಟರ್ ಗೇಮ್ಸ್ ಇನ್ನೆಲ್ಲೂ ಅಷ್ಟು ಇಲ್ಲ. ಆಮೇಲೆ ಈಗೇನು ಬಲಮುರಿ ಎಲ್ಲ ಸ್ವಲ್ಪ ಬ್ಯಾನ್ ಏನೋ ಮಾಡಿದಾರಂತೆ, ನಿನ್ನೆ ಹಂಗೆ ಇನ್ಸ್ಟಾದಲ್ಲಿ ನೋಡ್ತಾ ಇದ್ದೆ. ಸೊ ಅದಕ್ಕೋಸ್ಕರ ತಲಕಾಡಿಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ನಿನ್ನೆ. ಹಾಯ್ ಗೈಸ್, ಎಲ್ಲರೂ ತಲಕಾಡಿಗೆ ಹೋಗ್ತಾ ಇದ್ದೀವಿ. ಬಿಸಿಲಲ್ಲಿ ಟ್ಯಾನ್ ಆಗ್ತಾ ಇದ್ದೀವಿ. ಕೇಳಿಸಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ಬಿಸಿಲಲ್ಲಿ ಸ್ವಲ್ಪ ತಣ್ಣಗಾಗೋಣ ಅಂತ ತಲಕಾಡಿಗೆ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಬಿಸಿಲು ಮೈಸೂರು ಇರೋಕ್ಕಾಗ್ತಿಲ್ಲ ಮನೇಲಿ. ನೋಡಿ ಗೈಸ್ ಎಷ್ಟು ಬಿಸಿಲಿದೆ, ಯಪ್ಪ ನಿಜ ನನಗಂತೂ ಆಗ್ತಾನೆ ಇಲ್ಲ. ಸೊ ಇವಾಗ ನಾವು 4 ಜನ ಕ್ಯಾಬ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು 4 ಜನ ಆವಾಗಲೇ ಹೋದ್ರು. ಸೊ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವಾ ಬಸ್ಸಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಓಕೆ, ಅಲ್ಲಿ ಹೋದ್ಮೇಲೆ ಫಸ್ಟ್ ಟೈಮು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಹೇಳ್ಬಿಡಮ್ಮ ನೀವೇ. ಹಾಯ್ ಗೈಸ್, ಫಸ್ಟ್ ಟೈಮ್ ಎಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ತಲಕಾಡು ಅಲ್ಲ, ತಲಕಾಡಿಗೆ ಬಸ್ಸಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ಆಯ್ತು ಗೈಸ್, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ. ನಮ್ಮ ಮೈಸೂರು ಪ್ಯಾಲೇಸ್ನ ತೋರಿಸ್ತೀನಿ ಬನ್ನಿ. ಈಸಿ ಅಂದ್ರೆ ನೀವು ನರಸೀಪುರ ಹೇಳ್ಬಿಟ್ಟು ಬಸ್ ಹತ್ಕೊಂಡು ಬೇಗ ಆಗುತ್ತೆ. ನೋಡಿ ಗೈಸ್, ನಮ್ಮ ಮೈಸೂರು ಅರಮನೆ ನಾವು ಹೋದ ವಾರ ಹೋಗಿದ್ದೆ. ಸೋಮನಾಥಪುರ, ತಲಕಾಡು ಎಷ್ಟು ಚೆನ್ನಾಗಿ ಕಾಣಿಸ್ತೆ. ಸಂಜೆ ಆಯ್ತು ನಾವು ಬಂದ. ಸೊ ನಮ್ಮ ಮೈಸೂರಿಗೆ ಬ್ಯೂಟಿನೇ ನಮ್ಮ ಮೈಸೂರು ಪ್ಯಾಲೇಸ್. ತುಂಬ ದಿನ ಆಗಿತ್ತು ಈ ರೋಡಿಗೆ ಬಂದು. ಸೊ ಬಸ್ಸಲ್ಲಿ ಹೋಗ್ಬೇಕಾಗಿ ಸಿಗ್ತೀವಿ ಗೈಸ್. ಬಾಯ್ ಗೈಸ್. ಇವಾಗ ಸಬಾರಾಗಿ ಬಂದಿದ್ದೀವಿ. ಎಷ್ಟು ರಶ್ ಇದೆ ನೋಡಿ. ಆ ಕಡೆ ಬೆಂಗಳೂರು ಬಸ್ಸಸ್ ಎಲ್ಲ ಎಷ್ಟೊಂದು ನಿಂತಿದೆ ವೀಕೆಂಡ್ಸ್ ಅಂತ. ಗೊತ್ತಿಲ್ಲ ವಾಯ್ಸ್ ಕೇಳಿಸ್ತಾ ಇದೆ ಏನು ಅಂತ. ಸೊ ಇವಾಗ ಬಂದಿದ್ದೀವಿ. ನಾವು 4 ಜನ ಇಲ್ಲೇ ಇದ್ದೀವಿ, ಇನ್ನು 4 ಜನ ಬರಬೇಕು ಗೈಸ್. ತುಂಬ ದಿನ ಆದಮೇಲೆ ಸಿಕ್ಕಿದ್ದಾಳೆ. ಲಾಸ್ಟ್ ವ್ಲಾಗ್ ಏನು ಮಾಡಿದೆ? ಅದೇ ನಾನು ಮನೆ ಕ್ಲೀನ್ ಮಾಡೋದು. ನೋಡಿ ಎಷ್ಟು ಹೆಂಗೆ ಬಸ್ಸಲ್ಲಿಗೆ ಸೀಟ್ ಹಿಡಿಯೋಕೆ ನೋಡಾಯ್ತಾವಳೆ. ನಮ್ಮ ಗ್ಯಾಂಗಲ್ಲಿ ಅವಳು ಒಬ್ಳಿಗೆ ಸೀಟ್ ಹಿಡಿಯೋದು. ನಾವು ಆಧಾರ್ ಕಾರ್ಡ್ನ ಯೂಸ್ ಮಾಡ್ಕೊತಾನೆ ಇದ್ದೀರಾ. ಇವಾಗ ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಏನಂತೀರಾ? 12 ಗಂಟೆ ಫ್ರೀ ಬಸ್ ಆಗಿ ಬಟ್ ನಾನಂತೂ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀನಿ. ಏನಕ್ಕೆ ಅಂತ ನಮ್ಮ ಅಮ್ಮನೇ ಹೇಳ್ತಾರೆ. ಬೆಂಗಳೂರು ಮೈಸೂರು ಆಫೀಸ್ ಬಸ್ಸಲ್ಲಿ ಓಡಾಡ್ತಾ ಇದ್ರು, ಅದರಿಂದ ಅವರು ಬಸ್ ಚೆನ್ನಾಗಿ ಉಪಯೋಗಿಸ್ಕೊಂಡು. ಗೈಸ್, 1 ತಿಂಗಳು ನೀವು ನಂಬ್ತಿರೋ ಇಲ್ವೋ, ನಿಜ ಆ ಟೈಮಲ್ಲಿ ನನಗೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. 1 ತಿಂಗಳು ಫುಲ್ ಅಪ್ಕೊಂಡು ಮಾಡಿದ್ದಾಳೆ ಬಸ್ಸಲ್ಲಿ. ನನಗೆ ನನ್ನ ಮೇಲೆ ಪ್ರೌಡ್ ಫೀಲ್ ಅದು ನಾನ್ ಸ್ಟಾಪ್. ಏನಂತೀರಾ? ನಿಜ, 1 ತಿಂಗಳು ಅಪ್ಕೊಂಡು ಮಾಡೋದು. ಆಮೇಲೆ PG ಅಲ್ಲೇ ಮಾಡೋದು. ಈಗ ಮೈಸೂರಲ್ಲೇ ಇದ್ದಾಳೆ. ನಮ್ಮಮ್ಮ ಇನ್ನೂ ಸಾರಾಂಶವಾಗಿ ವಿವರಣೆ ಮಾಡ್ತಾರೆ.
ಇಲ್ಲೊಂದು ಮಗು ನನ್ನೇ ನೋಡ್ತಾ ಇದೆ. ಏನು ಇವಕ್ಕ ಒಬ್ಬೊಬ್ಬಳು ಮಾತಾಡ್ತಾ ಇದ್ದಾಳೆ. ಗೈಸ್ ಈ ಲೊಕೇಶನ್ ಇದೆಯಲ್ಲ, ಇದು ಆ ಬೇಕ್ರಿ ಇದೆಯಲ್ಲ, ಸೊ ಯಾವಾಗಲೂ ನಾನು ಬ್ಯಾಂಗ್ಳೂರ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಟಿಕೆಟ್ ಕೌಂಟರ್ ಇದೆ ಬ್ಯಾಂಗ್ಳೂರ್ದು, ಬ್ಲರ್ ಆಗ್ತಾ ಇದೆ. ಅಲ್ಲೇ ದಿನ ಬಂದು ಬಸ್ ಹತ್ಕೊಂಡು ಹೋಗ್ತಾ ಇದ್ದೆ. ಸೊ ತುಂಬ ಮೆಮೊರೀಸ್ ಇದೆ ನನಗೆ ಸಬರ್ ಬಸ್ ಸ್ಟ್ಯಾಂಡಲ್ಲಿ. ಅಷ್ಟೊಂದು ಅಂದರೆ ಅವಾಗ ನಾನು ಅಷ್ಟೊಂದು ಓಡಾಡ್ತಾ ಇದ್ದಿದ್ದು. ನಿಜ ವಯಸ್ಸಲ್ಲಿ ನೋಡಿ ಹೆಂಗಾಗಿದೆ, ವೆರಿ ಟ್ರಾಫಿಕ್, ಭಾರಿ ಟ್ರಾಫಿಕ್ ಆಗಿಬಿಟ್ಟಿದೆ. ತುಂಬಾ ಕಷ್ಟ, ಬೆಂಗಳೂರು ಥರ ಆಗ್ಬಿಟ್ಟಿದೆ ಗೈಸ್. ಆ ಥರ ಆಗಕ್ಕೆ ನಾವು ಬಿಡಬಾರ್ದು ಗೈಸ್. ಈ ಲೊಕೇಶನ್ ಇದೆಯಲ್ಲ ಇಲ್ಲಿ, ಸೊ ನಮ್ಮ ಮೈಸೂರಲ್ಲಿ ದಸರಾ ಟೈಮಲ್ಲಿ ಫ್ಲವರ್ ಶೋ ಮಾಡೋದು ಇದೇ ಪಾರ್ಕಲ್ಲಿ. ಇದೇನು ಪಾರ್ಕ್ ಇದು ನೇಮು? ಸೊ ಇದೇ ಪಾರ್ಕಲ್ಲಿ ದಸರಾ ಫ್ಲವರ್ ಶೋ ಮಾಡೋದು ಗೈಸ್. ಎಷ್ಟು ಗ್ರೀನರಿ ಆಗಿದೆ ನರಸೀಪುರ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ. ವೀಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಏನೋ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗಂತೂ ರೇರ್ ಆಗಿಬಿಟ್ಟಿದೆ ಈ ಥರ ಎಲ್ಲ ನೋಡೋದಕ್ಕೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೂಪರ್. ನರಸೀಪುರ ರೀಚ್ ಆದ್ವಿ. ನರಸೀಪುರದ್ದು ಹೊಳೆ ನೋಡಿ ಗೈ, ಸ್ವಲ್ಪನೂ ನೀರೇ ಇಲ್ಲ, ಎಲ್ಲ ಎವಾಪರೇಟ್ ಆಗಿಬಿಟ್ಟಿದೆ, ನೀರೇ ಇಲ್ಲ. ಇನ್ನು ತಲಕಾಡು ಹೋದ್ಮೇಲೆ ಹೆಂಗಿದೆಯೋ ಏನೋ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇಲ್ಲಿ ನೀರು, ಯಾಕೋ ನೀರೇ ಇಲ್ಲ. ಎಷ್ಟು ಇದು ಮಾಡ್ತಾ ಇದ್ದಾರೆ ಜನ, ನಮಗಂತೂ ಅಲ್ಲಿ ಇಳಿಯೋಕ್ಕೆ ಜಾಗ ಬಿಟ್ಟಿಲ್ಲ. ಒಂದು ಬಸ್ ಹತ್ತಕ್ಕೆ ಈ ಥರ ಮಾಡ್ತಾ ಇದ್ದಾರೆ. ಅದು ಏನಪ್ಪ ಗೈಸ್, ನಮಗೆ ಹತ್ತಕ್ಕೂ ಬಿಡ್ತಾ ಇಲ್ಲ, ಇಳಿಯೋಕ್ಕೂ ಬಿಡ್ತಾ ಇಲ್ಲ. ಏನು ಜನದ್ದು, ಹುಡುಗಿ ಸಿಗಾಕೊಂಡ್ಬಿಟ್ಟಿದ್ದೀವಿ, ನಮ್ಮ ತಂಗಿ ಸಿಗಾಕೊಂಡ್ಬಿಟ್ಟಿದ್ದೀವಿ ಪಾಪ. ಇವಾಗ ನರಸೀಪುರದ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಇಲ್ಲಿಂದ ಇನ್ನೊಂದು ಬಸ್ಸಲ್ಲಿ ಹೋಗ್ಬೇಕಂತೆ ಗೈಸ್. ಅಯ್ಯೋ ನನಗಂತೂ ಆಯ್ತಾ ಇಲ್ಲ. ತಲಕಾಡು ಬಸ್ಸೇ ಸಿಕ್ಕಿದೆ, ಆದರೆ ಒಂದು ಚೂರು ಸೀಟ್ ಇಲ್ಲ, ಒಂದು ಸೀಟು ಇಲ್ಲ. ಏನಂತೀರಾ ಭೂಮಿಕಾ? ಟೆಂಪಲ್ ರನ್ನಿಂಗ್ ಅಲ್ಲ, ಬಸ್ ರನ್ನಿಂಗು. ಹಾಂ, ಬಸ್ ರನ್ನಿಂಗ್ ಈಗ ಅಂದರೆ ಬಸ್ ಸ್ಟ್ಯಾಂಡ್ ತುಂಬ ರಶ್ ಇದೆ ಗೈಸ್. ಅದಕ್ಕೆ ಒಳಗಡೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಈಚೆ ಬಂದು ನಿಂತಿದ್ದೀವಿ. ಅದೇನೋ ಟೆಂಪೋ ಕೇಳ್ಕೊಬರೋಕೆ ಹೋಗಿದ್ದಾರೆ, ಅದು ಬಂದರೆ ಅದ್ರಲ್ಲಿ ಹೋಗ್ತೀವಿ, ಅಂದರೆ ನಿಂತ್ಕೊಂಡು ಹೋಗ್ಬೇಕು. ಬಸ್ಸು ಫುಲ್ ಆಗಿದೆ, ನಾವು ನಿಂತಿದ್ದೀವಿ ಗೈಸ್. 10 ನಿಮಿಷ ಸೀಟ್ ಬೇರೆ ಇಲ್ಲ. ತಲಕಾಡಿಗೆ ಬಂದ್ವಿ ಗೈಸ್, ಇವಾಗ ತಲಕಾಡಿಗೆ ಬಂದ್ವಿ. ತಲಕಾಡಿಂದ ಇವಾಗ ಇಲ್ಲಿಂದ ಏನೋ ಆಟೋ ಮಾಡ್ಕೊಂಡು ಹೋಗ್ಬೇಕಂತೆ ಹೊಳೆ ಹತ್ರ. ಯಪ್ಪ ಹೆಂಗಪ್ಪ ಹತ್ತದು, ನಾವೆಲ್ಲಿ ಕೂತ್ಕೊಳ್ಳೋದು. ಇವತ್ತು ಸಂಡೇ ಇರೋದ್ರಿಂದ ತುಂಬಾ ರಶ್ ಇದೆ ಗೈಸ್. ಸೊ ಇವತ್ತು ನಮ್ಮ ಗೈಡ್ ಬಂದು ನಮ್ಮ ಯಶಸ್ವಿನಿ ರಾಥೋಡ್ ಅವರು. ಸೊ ತುಂಬ ತುಂಬ ರಶ್ ಇದೆ ಗೈಸ್ ಇವತ್ತು, ಬಿಕಾಸ್ ಆಫ್ ಸಂಡೇ. ಅಷ್ಟು ಬಂದು ಊಟ ಮಾಡ್ಕೊಳ್ಳೋಣ ಅಂತ ಅದು ಯಾವುದೋ ಒಂದು ಹೋಟೆಲಿಗೆ ಬಂದಿದ್ದೀವಿ. ನೋಡೋಣ. ಆ ಥರ ಚೆನ್ನಾಗಿದೆ ಗೈಸ್, ಆಂಬಿಯನ್ಸ್ ಒಂಥರ ಬಾಳೆ ಎಲೆ ಊಟ ಚೆನ್ನಾಗಿದೆ. ಸೊ ಗೈಸ್ ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಒಂಥರ ಚೆನ್ನಾಗಿದೆ ಅಲ್ವಾ ಪ್ಲೇಸು, ಬಾಳೆ ಎಲೆ ಊಟ ಚೆನ್ನಾಗಿದೆ. ಇವರೆಲ್ಲರೂ ಪರೋಟ ಎಲ್ಲ ತೊಗೊಂಡಿದ್ದಾರೆ. ಬಿಸಿಲಲ್ಲಿ ನಿಜ ಪರೋಟ ತಿನ್ನೋಕ್ಕಾಗಲ್ಲ ಗೈಸ್, ಅದಕ್ಕೆ ನಾನು ಚಪಾತಿ ತೊಗೊಳ್ತಾ ಇದ್ದೀನಿ. ಒಂದಾಯಿತು ಚಪಾತಿ, ನಿಜವಾಗ್ಲೂ ನನಗೆ ಒಂಚೂರು ಇಷ್ಟ ಆಗಿಲ್ಲ ಗೈಸ್. ಪರೋಟನೂ ಅಷ್ಟೇ. ಹೆಂಗೆ ಅನಿಸಿದೆ ಪರೋಟ? ಇಷ್ಟ ಆಗಿಲ್ಲ ಅಂತಂದರೆ ಚೆನ್ನಾಗೇ ಇಲ್ಲ, ಒಂದು ಎಣ್ಣೆ ಪ್ರಾಪರಾಗಿ ಹಾಕಿಲ್ಲ, ಏನಿಲ್ಲ ನೋಡಿ ಇವಳು. ಬಟ್ ನಿಜವಾಗ್ಲೂ ಮತ್ತು ಸ್ಟಾಫ್ಸ್ಗೆಲ್ಲ ಸ್ವಲ್ಪ ಆ್ಯಟಿಟ್ಯೂಡ್ ಜಾಸ್ತಿ, ನನಗೆ ಅದೆಲ್ಲ ಇಷ್ಟ ಆಗಲ್ಲ ಗೈಸ್, ಇಷ್ಟ ಆಗಲಿಲ್ಲ. ಎಲ್ಲೇ ಹೋದರೂ ಈ ಟೆಡ್ಡಿ ಬೇರ್ ಮತ್ತು ಗೊಂಬೆಗಳ ಮೇಲೆ ತುಂಬ ಆಸೆ. ಇಲ್ಲಿ ಎಮ್ಮೆ ಎಷ್ಟು ವಯಸ್ಸಾಗೈತೆ, ಗೊಂಬೆ ನೋಡ್ತಾವಳೆ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಜನ ಇದ್ದಾರೆ ನಿಜ, ಸೀರಿಯಸ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗಲೂ ಇಷ್ಟು ಜನ ಇರಲಿಲ್ಲಪ್ಪ. ಅಪ್ಪ ದೇವ್ರೆ, ಫುಲ್ಲು ಎಲ್ಲ ಕಡೆನೂ ಕವರ್ ಆಗಿದ್ದಾರೆ ನೋಡು. ನಾವೆಲ್ಲ ಆಟ ಆಡೋದು ಇವಾಗ ಗೈಸ್, ಹಿಂಗೆ ಮೈಸೂರಿಗೆ ಹೋಗ್ಬಿಡೋಣ. ಇದು ಯಾಕೆ ಬಂದ್ಬಿಡು ಅಷ್ಟು. ಅಲ್ಲಿ ನೋಡಿ ಎಷ್ಟು ರಶ್ ಇದೆ, ಎಲ್ಲ ಆಟ ಆಡೋದು. ಆ ಕಡೆ ಎಲ್ಲ ಬಿಡಲ್ಲ ಅನ್ಸುತ್ತೆ ನೋಡಿ, ಆ ಕಡೆ ಎಲ್ಲ ಈ ಕಡೆ ದೇವರೇ ದೇವರೇ ದೇವರೇ. ಮುಗೀತು ನಮ್ಮ ಕತೆ. ಸೊ ತಲಕಾಡು ಮೇ ಬಿ ಇವಾಗ ನೀರೆಲ್ಲ ಆಟ ಆಡೋಕ್ಕೆ ಹೋಗ್ತೀವಿ. ಅದಾದಮೇಲೆ ನೀರಿಗೆ ಹೋಗೋದಾಗ ಫೋನ್ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ. ಸೊ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಸಿಗ್ತೀನಿ. ತುಂಬ ರಶ್ ಇದೆ, ನೀವೇ ನೋಡ್ತಾ ಇದ್ದೀರಾ, ವೀಡಿಯೋ ಎಲ್ಲ ಮಾಡೋದಕ್ಕಾಗಲ್ಲ ಗೈಸ್. ನನಗೆ ಇವಾಗಲೇ ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ, ನಮ್ಗೆ ಒಂಥರ ಆಗ್ತಾಯಿದೆ. ಫಸ್ಟ್ ಟೈಮ್ ಹೊರಗಡೆ ಬ್ಲಾಗ್ ಮಾಡ್ತಾ ಇರೋದ್ರಿಂದ.
ಸರಿ ಆಮೇಲೆ ಸಿಗ್ತೀನಿ ಒಟ್ಟಿಗೆ ನೀರಲ್ಲೆಲ್ಲ ಆಟಾಡ್ಕೊಂಡು ಬಂದ್ಮೇಲೆ. ಬೈ ಗೈಸ್, ಬೈ ಬಿಡು. ಬಾಯ್. ಇನ್ನೊಂದ್ಸತಿ ನೋಡ್ಕೊಂಬಿಡಿ ಅದ್ಭುತನ. ಅಪ್ಪ ದೇವ್ರೆ ಇರುವೆ. ನೋಡಿ ಗೈಸ್, ಎಲ್ಲರೂ ನೀಟಾಗಿ ಆಟ ಆಡ್ತಾ ಇದ್ದೀವಿ. ಸಾಹಸ ಮಾಡಿ ಫೋನ್ನ ಎತ್ಕೊ ಬಂದಿದ್ದೀನಿ. ಸಾಹಸ ಮಾಡಿ ಫೋನ್ನ ತಗೊಂಡು ಬಂದಿದ್ದೀನಿ ವಿಡಿಯೋ ಮಾಡೋಣ ಅಂತ. ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಗೈಸ್. ಇಲ್ಲ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಕೊಡಿ ಬನ್ನಿ. ಭಾರಿ ನೀರಿದೆ, ಮತ್ತೆ ನೀರು ತುಂಬ ಶುದ್ಧವಾಗಿದೆ ನೋಡಿ, ತುಂಬ ಶುದ್ಧವಾಗಿದೆ ನೀರು. ಎಷ್ಟು ಜನ ಇದ್ದಾರೆ ಅಲ್ಲಿ, ಅವರಿಬ್ಬರು ಸಂಭ್ರಮನ ಏನೋ ಇದೇ ಮಾಡೋಕ್ಕಾಗ್ತಾಯಿಲ್ಲ. ಏನಂತಾರೆ, ಅವರಿಬ್ಬರು ಸಂಭ್ರಮನ ಎಂಜಾಯ್ ಮಾಡೋಕ್ಕಾಗಲ್ಲ, ನೋಡೋಕ್ಕಾಗ್ತಾಯಿಲ್ಲ. ಅನ್ನೋದೊಂದು ಬೇಜಾರು ವಿಷಯ ಏನು ಅಂತಂದರೆ ಆಮೇಲೆ ಹೇಳ್ತೀನಿ ಗೈಸ್, ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಹೇಳ್ತೀನಿ. ಗೈಸ್ ಮನೆಗೆ ಬಂದ್ವಿ, ಇವಾಗ ಒಂದು ಸ್ವಲ್ಪ ಹೊತ್ತಾಯಿತು, ಒಂದು 10 ಮಿನಿಟ್ಸ್ ಏನೋ ಆಯಿತು. ಮನೆಗೆ ಬಂದು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡ್ತಾ ವೀಡಿಯೋನ ಎಂಡ್ ಮಾಡೋದೇ ಮರ್ತೋಗಿದೆ. ಸೊ ಅದಕ್ಕೆ ವೀಡಿಯೋ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಫಸ್ಟು ಜರ್ನಿ ಬಗ್ಗೆನೇ ಮಾತಾಡ್ತೀನಿ. ಜರ್ನಿ ಬಂದು ಸ್ವಲ್ಪ ನಮಗೆ ರಿಸ್ಕ್ ಅಂತ ಅನ್ನಿಸ್ತು, ಯಾಕಂದರೆ ನಾವು ಬಸ್ ಟು ಬಸ್ ಚೇಂಜ್ ಮಾಡೋದ್ರಿಂದ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಇನ್ನೇನಿಲ್ಲ. ಯಾಕಂದರೆ ಮೈಸೂರು ಥ್ರೂ ಅಂದರೆ ಒಂದೇ ಬಸ್ ಇಲ್ಲ ಇದು ತಲಕಾಡಿಗೆ. ಮೈಸೂರಿಂದ ನಾವು ಫಸ್ಟು ಅದು ನರಸೀಪುರಕ್ಕೆ ಹೋದ್ವಿ, ಅಲ್ಲಿಂದ ತಲಕಾಡಿಗೆ ಹೋದ್ವಿ. ಸೊ 2-3 ಬಸ್ ಚೇಂಜ್ ಮಾಡಬೇಕಾಗಿತ್ತು. ಹಾಗೆಯೇ ಅಲ್ಲಿಂದ ರಿಟರ್ನ್ ಆಗಬೇಕಾದ್ರೂ ಸೇಮ್ ಇದನ್ನೇ ಫಾಲೋ ಮಾಡಿದ್ವಿ, ತಲಕಾಡಿಂದ ನರಸೀಪುರದಿಂದ ಮೈಸೂರು. ಸೊ ಆ ಥರ ಅದರಿಂದ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತು. ಆಮೇಲೆ ತುಂಬ ಜನ, ಇವತ್ತು ಬೇರೆ ಸಂಡೇ ಆಗಿರೋದ್ರಿಂದ ಜನ ತುಂಬ ಇದ್ದರು. ಜನಗಳು ಏನಕ್ಕೆ ಆ ಥರ ಒಂದು ಬಸ್ ಸೀಟಿಗೆ ಅಷ್ಟೊಂದು ಒದ್ದಾಡ್ತಾರೋ ಗೊತ್ತಿಲ್ಲ ನಿಜವಾಗ್ಲೂ ನನಗೆ. ಅದನ್ನು ನೆನೆಸ್ಕೊಂಡೆ ನಂಗೆ ಫುಲ್ ಸಿಟ್ಟು ಬಂದು ನಾನು ಒಬ್ಬರ ಮೇಲೆ ರೇಗೆ ಬಿಟ್ಟೆ. ಗೊತ್ತಿಲ್ಲ, ಈ ಪಾಪ ಬೇಜಾರು ಮಾಡ್ಕೊಂಡ್ರು ಅನಿಸುತ್ತೆ. ಬಟ್ ಆದರೂ ಆ ಒಂದು ಸಿಚುಯೇಷನಲ್ಲಿ ಆ ಥರ ಅನಿಸ್ಬಿಡುತ್ತೆ. ಯಾಕಂದರೆ ಅಷ್ಟು ಬಿಸಿಲಿದೆ, ಸೀಟ್ಗೋಸ್ಕರ ಅಷ್ಟು ರಶ್ ಎಲ್ಲ ಮಾಡಿಕೊಂಡು ತಳ್ಳಾಡಿಕೊಂಡು ನನಗೆ ನಿಜ ಆ ಥರ ಎಲ್ಲ ನಂಗೆ ಇಷ್ಟನೇ ಆಗಲ್ಲ. ಸೊ ನಾವು ಓನ್ ವೆಹಿಕಲ್ ಮಾಡ್ಕೊಳೋದ್ರೇ ಬೆಸ್ಟ್ ಅಂತ ನನಗನ್ನಿಸ್ತು. ಯಾಕಂದರೆ ನಾನು ಬಸ್ಸಲ್ಲೆಲ್ಲ ಓಡಾಡ್ತೀನಿ, ಎಲ್ಲ ಕಡೆನೂ ಹೋಗ್ತೀನಿ. ಬಟ್ ಈ ಥರ ರಶ್ಶು ಮತ್ತು 2 to 3 ಬಸ್ಸಸ್ನ ಚೇಂಜ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ನನಗೂ ಎಕ್ಸ್ಟ್ರೀಮ್ ಲೆವೆಲ್ಗೆ ನನ್ನ ಒಂದು ಪೇಷನ್ಸ್ ಹೊಟ್ಟೋಗಿತ್ತು. ಸೊ ಅದು ಬಿಟ್ಟರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ಬಂದ್ವಿ. ತುಂಬ ದಿನಗಳಾದಮೇಲೆ ಹೋಗಿದ್ದು ತಲಕಾಡಿಗೆ. ಸೊ ತಲಕಾಡಿಗಿಂತ ಫ್ಯಾಮಿಲಿ ಜೊತೆ ಹೋಗಿದ್ದು ತುಂಬ ದಿನಗಳಾಗೋಗಿತ್ತು. ವರ್ಕ್ ಅಂತ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ವಿ. ಸೊ ಹೋಗಿ ಬಂದಿದ್ದು ತುಂಬಾ ಖುಷಿ ಆಯಿತು. ಸೊ ಇನ್ನೊಂದು ನಾನು ಆವಾಗಲೇ ಏನೋ ಹೇಳಬೇಕು ನಿಮಗೆ, ಸ್ವಲ್ಪ ಬೇಜಾರಾಯಿತು ಅಂತ ಅಂದೆ. ಸೊ ಏನಪ್ಪ ಅಂತ ಅಂದರೆ ತಲಕಾಡಿಗೆ ರೀಚ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡು, ಸೊ ಅದನ್ನು ನೀವು ಈ ವ್ಲಾಗಲ್ಲಿ ನೋಡ್ತೀರಾ, ಊಟ ಎಲ್ಲ ಮುಗಿಸ್ಕೊಂಡು ನೀರಲ್ಲಿ ಆಟ ಆಡೋಣ ಅಂತ ಹೋದ್ವಿ. ಸೊ ನಾವು ಹೋಗಿ 5 ನಿಮಿಷಕ್ಕೆ ಪಾಪ ಒಂದು ಬಾಯ್ಸ್ದು ಗ್ಯಾಂಗ್ ಬಂದಿತ್ತು. ಅದರಲ್ಲಿ ಪಾಪ ಒಂದು ಹುಡುಗ ಏನೋ ಸ್ವಿಮ್ ಮಾಡ್ತಾ ಹಂಗೇ ಕೊಚ್ಕೊಂಡು ಹೋಗ್ಬಿಟ್ಟ ಅಂತ ಕೇಳಿ ನನಗಂತೂ ತುಂಬಾ ಬೇಜಾರಾಯಿತು. ಯಾಕಂದರೆ ವಾಟರ್ ಫ್ಲೋ ಹೋಗ್ತಾ ತುಂಬ ಏನೋ ಪ್ರೆಷರಲ್ಲೇ ಬರ್ತಾಯಿತ್ತು. ಏನು ಪಾಪ ಹುಡುಗನಿಗೆ ಏನು ಯಾರೂ ನೋಡಲಿಲ್ವೋ ಏನೋ ಗೊತ್ತಿಲ್ಲ. ಸೊ ಅದಕ್ಕೆ ತುಂಬಾ ಬೇಜಾರಾಯಿತು. ಎಲ್ಲರೂ ಬೇಜಾರು ಮಾಡ್ಕೊಂಡ್ವಿ. ಯಾಕಂದರೆ ಹೋಗ್ತೀವಿ, ಎಲ್ಲ ಖುಷಿಯಾಗಿ ಆಟ ಆಡ್ತಾ ಇರ್ತೀವಿ, ಎಲ್ಲನೂ ಆಗುತ್ತೆ. ಬಟ್ ಮನೆಯಲ್ಲಿ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಅನ್ನೋದು ಇರಬೇಕಲ್ವ. ಸೊ ಒಂದು ಸೇಫ್ಟಿ ಮೆಷರ್ಸ್ನ ತಗೊಂಡು ನಮ್ಮ ಸೇಫ್ಟಿ ನಮ್ಮ ಕೈಲಿ ಇರಬೇಕು. ಯಾಕಂದರೆ ಎಲ್ಲ ಕಡೆಯೂ ಹೋಗಬೇಕು, ಎಲ್ಲ ಕಡೆಯೂ ಲೈಫಲ್ಲಿ ಎಲ್ಲ ಕಡೆಯೂ ಹೋಗಬೇಕು, ಎಂಜಾಯ್ ಮಾಡಬೇಕು. ಸೊ ಅದು ಇಂಪಾರ್ಟೆಂಟೇ. ಬಟ್ ಸ್ಟಿಲ್ ನಮ್ಮ ಲೈಫ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಲ್ವಾ. ಸೊ ಮನೇಲಿ ಅಪ್ಪ ಅಮ್ಮ ಅಥವಾ ಯಾರೋ ನಮಗೆ ಬೇಕಾಗಿರೋರು ವೆಯ್ಟ್ ಮಾಡ್ತಾ ಇರ್ತಾರೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಬೇಕು. ಸೊ ಆ ಹುಡುಗ ಪಾಪ ತುಂಬಾ ಬೇಜಾರಾಯಿತು. ಅದಾದಮೇಲೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ರು, ಸಿಕ್ಕಿದ್ರು. ಬಟ್ ಏನೋ ಅರ್ಧಂಬರ್ಧ ಏನೋ ಜೀವ ಇದೆ ಅಂತ ಅಂದ್ಬಿಟ್ಟು ಹಾಸ್ಪಿಟಲೈಸ್ ಏನೋ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಅದೊಂದು ತುಂಬಾ ಬೇಜಾರಾಯಿತು. ಅದು ಬಿಟ್ಟರೆ ಇನ್ನೆಲ್ಲನೂ ಖುಷಿಯಾಗಿ ಹೋಗಿ ಬಂದ್ವಿ. ಸೊ ನಾನು ಎಲ್ರಿಗೂ ಅದನ್ನೇ ಹೇಳೋದು ಗೈಸ್, ಯಾಕಂದರೆ ನಮ್ಮ ಲೈಫ್ ಅನ್ನೋದು ವೆರಿ ಮಚ್ ಇಂಪಾರ್ಟೆಂಟ್. ಸೊ ನಾವೆಲ್ಲೇ ಹೋಗ್ವಿ, ಏನೇ ಮಾಡ್ತೀವಿ ಅಂತಂದರೂ ಪ್ರಿಕಾಷನ್ಸ್, ಸೇಫ್ಟಿ ಮೆಷರ್ಸ್ ಎಲ್ಲನೂ ತೊಗೊಳ್ಬೇಕು. ಸೊ ಅದೊಂದರಿಂದ ಬೇಜಾರಾಯಿತು. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಲವ್ ಯು, ಬಾಯ್ ಗೈಸ್.